ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಚಿಕನ್ ಪಲಾವ್ ಮಾಡೋ ಅಂತ ನಮ್ಮ ಮನೆಯಲ್ಲಿ ಚಿಕನ್ ತೊಗೊಂಬಂದಿದ್ರು. ಅದಕ್ಕೆ ಚಿಕನ್ ಪಲಾವ್ ಮಾಡಿದೆ. ಯಶ್ವಿಗೆ ತನ್ವಿಗೆ ತಿನ್ನಿಸಿ ನಾನು ತಿಂದು ಮತ್ತು ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಅಂತ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡು ಈ ಕಡೆ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಅಂತ ನಮ್ಮ ಮನೆಯವರೆಲ್ಲ ಕ್ಲೀನಾಗಿ ತೊಗೊಕೊಟ್ಟಿದ್ರು. ಅದಕ್ಕೆ ಒಂದು ಸ್ವಲ್ಪ ಇಂಗು, ಅರಶಿನದ ಪುಡಿ, ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿ, ಮತ್ತು ಒಂದು ಸ್ವಲ್ಪ ಹಾಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಮೊಸರು, ಒಂದು ಸ್ವಲ್ಪ ವಿನೆಗರು ಹಾಕಿದೆ. ಒಂದು ಸಣ್ಣ ಸ್ಪೂನಿಂದ ವಿನೆಗರ್ ಹಾಕಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡೆ. ಮತ್ತು ಅದು ರುಬ್ಬಿಟ್ಟಿದ್ದ ಮಸಾಲೆನೂ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಕೊಂಡೆ. ಮತ್ತು ಫಿಶ್ ತೊಗೊಂಬಂದಿದ್ರು, ಅದಕ್ಕೆ ಫಿಶ್ ಫ್ರೈ ಮಾಡೋಕ್ಕೆ ಅದನ್ನು ಮ್ಯಾರಿನೇಟ್ ಮಾಡಿರೋಣ ಅಂತ ತೊಗೊಂಡು ಅದನ್ನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರದ ಪುಡಿ, ಅರಿಶಿಣದ ಪುಡಿ ಮತ್ತು ಕಾರ್ನ್ಫ್ಲವರು, ಒಂದು ಸ್ವಲ್ಪ ವಿನೆಗರ್ ಹಾಕಿದೆ. ಇದಕ್ಕೂ ಚೆನ್ನಾಗಿ ಬರುತ್ತೆ ಅಂತ ವಿನೆಗರು, ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಮೊಟ್ಟೆ ಹಾಕಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ. ಅದು ಎಲ್ಲದಕ್ಕೂ ಹತ್ಕೊಳ್ಳಿ ಅಂತ ಅದಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲದಕ್ಕೂ ಹತ್ತಿದ್ರೆ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸನೂ ಹಾಕಿದ್ದೆ. ಇದೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಎಲ್ಲ ಹಾಕಿ ಎತ್ತಿಟ್ಕೊಂಡೆ. ಒಂದು ಸ್ವಲ್ಪ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಚಿಕನ್ ಫ್ರೈ ಮಾಡೋಣ ಅಂತ ಅದನ್ನ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಕಡಿಮೆ ಆಗಿತ್ತು ಹಾಕಿ ರೆಡಿ ಮಾಡಿದೆ. ಚಿಕನ್ ಫ್ರೈ ರೆಡಿ ಆಯಿತು. ಹಾಗೆ ಯಶ್ವಿಗೆ ತನ್ವಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಪೂಜೆ ಮಾಡಿದೆ. ದೇವ್ರ ಪೂಜೆ ಮಾಡಿ ಅವರು ಊಟ ಟೈಮ್ ಆಗಿತ್ತು ಆಲ್ರೆಡಿ. ಅದಕ್ಕೆ ಒಂದು ತವ ಕಾಯಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದು ಮ್ಯಾರಿನೇಟ್ ಮಾಡಿರ್ತೀವಿ ಫಿಶ್ನ ಹಾಕಿ ಫ್ರೈ ಮಾಡಿದೆ. ಫ್ರೈ ತುಂಬ ಚೆನ್ನಾಗಿ ಬಂದಿತ್ತು. ಅದು ಕ್ಲೀನಾಗಿ ಬೇಯಲಿ ಅಂತ ಒಂದು ಸ್ವಲ್ಪ ತುಂಬ ಹೊತ್ತು ಫ್ರೈ ಮಾಡಿದೆ. ಫ್ರೈ ಮಾಡಿ ಯಶ್ವಿಗೆ ತುಂಬ ಇಷ್ಟ ಫಿಶ್ಶು. ಅವಳೇ ಹೇಳಿದ್ಲು ಪಪ್ಪ ಫಿಶ್ ಅಂತ. ಅದಕ್ಕೆ ತೊಗೊಂಬಂದಿತ್ತು ಅವ್ರ ಪಪ್ಪ. ಬೆಳಗ್ಗೆ ಮಾಡಿದ ಬಿರಿಯಾನಿನೇ ತಿಂತೇವೆ ಅಂದರು. ಅದಕ್ಕೆ ಫಿಶ್ ಫ್ರೈ ಬಿರಿಯಾನಿ ತಿನ್ನಿಸಿದೆ. ಯಶ್ವಿಗೆ ತುಂಬ ಇಷ್ಟ ಆಯಿತು. ಫಿಶ್ ಫ್ರೈ ತುಂಬ ಚೆನ್ನಾಗಿದೆ ಮಮ್ಮಿ ಅಂತಂದ್ಲು. ಮತ್ತು ನಾನು ಅವ್ರನ್ನೆಲ್ಲ ಮಲಗಿಸಿ ರಾತ್ರಿಗೆ ರೊಟ್ಟಿ ಮಾಡ್ಕೊಳ್ಳೋಣ ಚಿಕನ್ ಫ್ರೈ ಜೊತೆಗೆ ಅಂತ ರೊಟ್ಟಿ ಮಾಡ್ಕೊತಿದ್ದೀನಿ. ನಮ್ಮ ಮನೆಯವ್ರು ಬಾಡಿಗೆ ಇತ್ತು ಅಂತ ಸಂಡೇ ಬಾಡಿಗೆ ಹೋಗಿದ್ದರು, ಡ್ಯೂಟಿ ಇದ್ದಿದ್ದಿಲ್ಲಲ್ಲ. ಅದಕ್ಕೆ ಇಲ್ಲಿಗೆ ನನ್ನ ಮಿನಿ ಬ್ಲಾಗ್ನ ಕಂಪ್ಲೀಟ್